ಅಲ್ಲ, ಈ ವೈದ್ಯರನ್ನ ಸಂಪರ್ಕ ಮಾಡ್ದೇನೆ ನನ್ನ ಹೃದಯ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇದೆ ಅಂತ ನಾವು ಗೆಸ್ ಮಾಡ್ಬೋದಾ ಸರ್? ಅದೇ ನಾವು ಈಗ ನಾನು 15 ವರ್ಷದಿಂದ ಹೃದ್ರೋಗ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನಮ್ಮಲ್ಲಿ ಬರ್ತಕ್ಕಂಥ ಹೃದಯಾಘಾತ ಪೇಷಂಟ್ಸ್ ಯಾರ್ಯಾರಿದ್ದಾರೆ ಅದರಲ್ಲಿ 90-95% ಜನರಿಗೆ ಮುಂಚೆ ಯಾವುದೇ ರೀತಿಯಾದಂತಹ ಸುಳಿವಿರೋದಿಲ್ಲ, ಸುಳಿವು ಕೊಡೋದಿಲ್ಲ. ಅದು ಸುಳಿವು ಕೊಡೋ ಅಷ್ಟರಲ್ಲಿ ಅದು ಆಲ್ರೆಡಿ ಮೀರ್ಬಿಟ್ಟಿರ್ತದೆ ಟೈಮ್. ಸೊ ಸುಳಿವನ್ನ ಕಾಯ್ಕೊಂಡು ಕೂರಬಾರ್ದು. ನಾನೆಲ್ಲ ಭಾಳ ಚೆನ್ನಾಗಿದ್ದೀನಿ, ನಾನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಭಾಳ ಒಳ್ಳೆಯವನು, ನಾನು ಬರೀ ಈ ಥರದ ಆಹಾರ ಅಷ್ಟೇ ತೊಗೊಳ್ತೀನಿ, ಹಾಗಾಗಿ ನನಗೇನು ಬರೋದಿಲ್ಲ, ನಾನು ಭಾಳ ಆರಾಮಾಗಿದ್ದೀನಿ, ಆ ಥರದ್ದೆಲ್ಲ ಇರೋದಿಲ್ಲ. ಸೊ ಯಾವುದೇ ಒಂದು ವ್ಯಕ್ತಿ ಜೀವನ ಮಾಡ್ತಿದ್ದಾನೆ ಅಂದರೆ ಅವರಿಗೆ ಯಾವಾಗ ಬೇಕಾದರೂ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಸೊ ನಾವು ಒಂದು ಸಮಯ ಕಳೆದ ನಂತರದಲ್ಲಿ ಅವ್ರಿಗೆ ಎವ್ರಿ ಒಂದು 6 months to 1 year ಡಿಪೆಂಡಿಂಗ್ ಆನ್ ದ ರಿಸ್ಕು ಪರೀಕ್ಷೆಗಳನ್ನ ಮಾಡಬೇಕು, ಹೃದಯ ಸಂಬಂಧಿ ಪರೀಕ್ಷೆಗಳನ್ನ ಮಾಡಬೇಕು.